ಹಾಯ್ ಹಲೋ ಗೈಸ್, ಜೈ ಹಿಂದ್ ಎಲ್ಲರಿಗೆ. CISF ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತ ಕೇಸಿಂದ CISF ನಲ್ಲಿ ಫೈರ್ಮೆನ್ ಹುದ್ದೆಗಳನ್ನ ಕಾಲ್ ಫಾರ್ ಮಾಡಿದಾರ. ಓಕೆ, ಈ ಫೈರ್ಮೆನ್ ಹುದ್ದೆಗೆ ಕ್ವಾಲಿಫಿಕೇಶನ್ ಏನ್ ಬೇಕಾಗುತ್ತಾ, ಸೊ ಇದರ ಫಿಸಿಕಲಿ ಯಾವ ತರ ಕಂಡಕ್ಟ್ ಮಾಡ್ತಾರ, ಎಷ್ಟು ಹೈಟ್ ಬೇಕಾಗುತ್ತಾ, ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತಾ, ಇದರಲ್ಲಿ ಆಲ್ ಓವರ್ ಇಂಡಿಯಾದಲ್ಲಿ ಇರ್ತಕ್ಕಂಥ ಹುದ್ದೆಗಳೆಷ್ಟು, ನಮ್ಮ ಕರ್ನಾಟಕಕ್ಕೆ ಇರ್ತಕ್ಕಂಥ ಹುದ್ದೆಗಳು ಎಷ್ಟಪ್ಪ ಅಂತಂದ್ರ ಆ ಪ್ರತಿಯೊಂದು ಅಪ್ಡೇಟ್ಗಳನ್ನ ಮಾಹಿತಿಯನ್ನ, ಸೊ ನಿನ್ನೆ ತಾನೇ ಆಗಿರ್ತಕ್ಕಂಥ ನೋಟಿಫಿಕೇಶನ್ ಇದು, ಇದ್ರ ಬಗ್ಗೆ ಡೀಟೇಲ್ ಆದಂತ ಮಾಹಿತಿಯನ್ನ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಓಕೆ, ಅಚ್ಚುಕಟ್ಟಾಗಿ ಕನ್ನಡದಾಗ ಮಾಹಿತಿಗಳನ್ನ ತಿಳ್ಕೊಳ್ಳೇಬೇಕು ಅನ್ಕೊಂಡಿದ್ರೆ ಸೊ ನಮ್ಮಂತ ಯೂಟ್ಯೂಬ್ ಚಾನಲ್ಗಳನ್ನ ಫಾಲೋ ಮಾಡಿ. ಓಕೆ, ಎಲ್ಲ ನನ್ನ ಡಿಫೆನ್ಸ್ ಎಸ್ಪಿರೆಂಟ್ಸ್ಗೆ ಗುಡ್ ನ್ಯೂಸ್, ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ ಹಂಗ ನೋಟಿಫಿಕೇಶನ್ಗಳು ಆಗ್ತಾನೆ ಇದಾವು. ITBP ನೋಟಿಫಿಕೇಶನ್ ಆಗಿದಾವು, ಬಟ್ ಸರ್ವರ್ ಇರ್ತಾ ಇಲ್ಲ. ಓಕೆ, CISF ನಲ್ಲಿ ಕರೆದಿರ್ತಕ್ಕಂಥ ಹುದ್ದೆಗಳು ಎಷ್ಟಪ್ಪ ಅಂತಂದ್ರೆ ಟೋಟಲ್ ಆಗಿ ನಿಮ್ಗೆ 1130 ಹುದ್ದೆಗಳನ್ನ ಕಾಲ್ ಫಾರ್ ಮಾಡಿದಾರ. ಓಕೆ, ಎಷ್ಟಪ್ಪ ಅಂತಂದ್ರೆ 1130 ಹುದ್ದೆಗಳನ್ನ ಟೋಟಲ್ ಆಲ್ ಓವರ್ ಇಂಡಿಯಾದಲ್ಲಿ ಕಾಲ್ ಫಾರ್ ಮಾಡಿದಾರ. ಓಕೆ, ನಮ್ಮ ಕರ್ನಾಟಕಕ್ಕೆ ಅಂತ ಹೇಳಿಕೆಸಿಂದ ಸಪರೇಟ್ ಆಗಿ ಹುದ್ದೆಗಳನ್ನ ಬಿಡುಗಡೆ ಮಾಡಿರ್ತಾರ. ಮತ್ತೆ ಇದರಲ್ಲಿ ಕಟಪ್ ಕೂಡ ಕರ್ನಾಟಕಕ್ಕೆ ಬೇರೆ ನಿಂದಿರ್ತೈತಿ, ಕರ್ನಾಟಕದವರಷ್ಟೇ ಇದಕ್ಕೆ ಕಾಂಪಿಟೇಷನ್ ಮಾಡೋಕೆ ಅವಕಾಶ ಇರ್ತದ. ಓಕೆ, ಇದರ ಅಪ್ಲಿಕೇಶನ್ ಸ್ಟಾರ್ಟ್ ಯಾವಾಗಪ್ಪ ಅಂತಂದ್ರ, ಇದರ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸುವ ದಿನಾಂಕ ಯಾವಾಗ ಆಗುತ್ತಪ್ಪ ಅಂತಂದ್ರ, ಸೊ ನಮ್ಮ ಕರ್ನಾಟಕಕ್ಕೆ ಎಷ್ಟದಾವ ಅಂತ ತಿಳ್ಕೊಂಡು ಫಸ್ಟ್ಗೆ 33 ಹುದ್ದೆಗಳು ನಮ್ಮ ಕರ್ನಾಟಕಕ್ಕೆ ಇದಾವೆ. 33 ಹುದ್ದೆಗಳಪ್ಪ ಅಂತ ಹೇಳಿ ನೀವು ಗಾಬರಿ ಆಗುವಂತ ಅವಶ್ಯಕತೆ ಇಲ್ಲ. ಸೊ 33 ಹುದ್ದೆಗಳಪ್ಪ ಅಂತಂದ್ರ ಅವೇನ್ ಕಡಿಮೆ ಅಲ್ಲ, ನಮ್ಮ ಕರ್ನಾಟಕಕ್ಕೆ 33 ಹುದ್ದೆಗಳನ್ನ ಕಾಲ್ ಫಾರ್ ಮಾಡಿದಾರಪ್ಪ ಅಂತಂದ್ರೆ ಅದೊಂದು ಒಳ್ಳೆಯ ಅವಕಾಶನೇ. ಹೋದ್ ಸರಿ ನಿಮ್ಗೆ CISF ಫೈರ್ಮನ್ ಹುದ್ದೆಗಳನ್ನ ಕಾಲ್ ಫಾರ್ ಮಾಡಿದ್ರ, ಸೊ ಜಸ್ಟ್ 32-35 ಮಾರ್ಕ್ಸ್ ತಗೊಂಡವ್ರನ್ನು ಕೂಡ CISF ಫೈನಲಿ ಸೆಲೆಕ್ಷನ್ ಆಗಿ ಡ್ಯೂಟಿ ಕೂಡ ಮಾಡ್ತಾ ಇದಾರ. ಓಕೆ, ನಮ್ಮ ಕರ್ನಾಟಕದಲ್ಲಿ ಕಾಂಪಿಟೇಷನ್ ಹೋದ್ ಸರಿ ಕಡಿಮೆ ಇತ್ತು, ಈ ಸರಿ ಹೋದ್ ಸರಿ ಆದವ್ರು ನೋಡ್ ಕೇಸಿಂದ ಸೊ ಈ ಸರಿನೂ ನಾವು ಹಾಕಿದ್ರೆ ಆಗುತ್ತಲ್ಲ ಅಂತ ಕೇಸಿಂದ ಎಷ್ಟೋ ಜನ ಅರ್ಜಿಗಳನ್ನ ಸಲ್ಲಿಸ್ತಾ ಇರ್ತಾರೆ. ಓಕೆ, ಇದು ಸೆಂಟ್ರಲ್ ಗೌರ್ಮೆಂಟ್ ಇರ್ತ ನಿಮ್ಗ ಪ್ಯಾರಾಮಿಲಿಟರಿ ಫೋರ್ಸ್ ನಲ್ಲಿ ಬರ್ತಿರ್ತಕ್ಕಂಥ ಈ ಹುದ್ದೆ. ಓಕೆ, ಇದು ಆನ್ಲೈನ್ ಮುಖಾಂತರನೇ ಅರ್ಜಿಯನ್ನ ಸಲ್ಲಿಸೋಕೆ ಅವಕಾಶ ಇರ್ತದೆ. ಇದು ನೋಡ್ಕೊಡ್ರಿ 31/8/2024 ನಿಮ್ಗೆ ಆನ್ಲೈನ್ ಮುಖಾಂತರ ಅರ್ಜಿ ಸ್ಟಾರ್ಟ್ ಆಗುತ್ತೆ. ಇದು ಕ್ಲೋಸಿಂಗ್ ಡೇಟ್ ಯಾವಾಗಪ್ಪ ಅಂತಂದ್ರೆ 30/9/2024 ನಿಮ್ಮ ಆನ್ಲೈನ್ ಮುಖಾಂತರ ಅರ್ಜಿ ಕೂಡ ಹಾಕುವುದು ಕ್ಲೋಸ್ ಆಗುತ್ತೆ. ಅಂದ್ರೆ ಇದೇ ತಿಂಗಳ 31ನೇ ತಾರೀಕಿಗೆ ಆನ್ಲೈನ್ ಮುಖಾಂತರನ ಅರ್ಜಿಯನ್ನ ಹಾಕೋಕೆ ಅವಕಾಶ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆದ್ಮೇಲೆ ನಾನು ಇನ್ನೊಂದು ವಿಡಿಯೋ ಕೂಡ ನಿಮ್ಗೆ ಮಾಡಿ ತಿಳಿಸ್ತೀನಿ. ಓಕೆ, ಇದರಲ್ಲಿ ಇರ್ತಕ್ಕಂಥದ್ದು ಏಜ್ ಲಿಮಿಟ್ ಎಷ್ಟರ ಮಟ್ಟ ಇರಬೇಕು, ಏಜ್ ನೋಡ್ಕೊಡ್ರಿ 18ರಿಂದ 23 ಏಜ್ ಇದ್ದವರು ಕೂಡ ಇದಕ್ಕೆ ಅರ್ಜಿಗಳನ್ನ ಹಾಕಬಹುದು. ಎಷ್ಟಪ್ಪ ಅಂತಂದ್ರೆ 18 to 23 ಏಜ್ ಇದ್ದವರು ಇದಕ್ಕೆ ಅರ್ಜಿಗಳನ್ನ ಹಾಕೋಕೆ ಅವಕಾಶ ಇರ್ತದೆ. SC ಕೆಡೆಟ್ಗಳಿಗೆ 5 ವರ್ಷ ರಿಲ್ಯಾಕ್ಸೇಷನ್ ಇರುತ್ತೆ, SC ದವರಿಗೆ ಕೂಡ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ, ಮತ್ತು OBC ದವರಿಗೆ 3 ವರ್ಷ ಇದರಲ್ಲಿ ಏಜ್ ರಿಲ್ಯಾಕ್ಸೇಷನ್ ಅನ್ನ ಕೊಟ್ಟಿರ್ತಾರ. ಓಕೆ, ಇದಕ್ಕೆ ಅಪ್ಲಿಕೇಶನ್ ಫೀಸ್ ಎಷ್ಟಿರ್ತಪ್ಪ ಅಂತಂದ್ರೆ ಕೇವಲ 100 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರ್ತೈತಿ. ಸೊ 100 ರೂಪೀಸ್ ಅಪ್ಲಿಕೇಶನ್ ಫೀಸ್ ಅನ್ನ ಕೊಟ್ಟಿರ್ತಾರ. ಇದಕ್ಕೆ ಹೈಟ್ ಎಷ್ಟು ಬೇಕಾಗುತ್ತ, ಹೈಟ್ ನೋಡ್ಕೊಳ್ರಿ 170 ಸೆಂಟಿಮೀಟರ್ ಹೈಟ್ ಅನ್ನ ಹೊಂದಿರಲೇಬೇಕಾಗುತ್ತ. ಎಷ್ಟಪ್ಪ ಅಂತಂದ್ರೆ 170 ಸೆಂಟಿಮೀಟರ್ ಹೈಟ್ ಅನ್ನ ಹೊಂದಿರಲೇಬೇಕಾಗುತ್ತ. ನಮ್ಮ ಕನ್ನಡಿಗರಿಗೆ ಪ್ರಾಬ್ಲಮ್ ಆಗೋದಂದ್ರೆ ಇದೇ 170 ಸೆಂಟಿಮೀಟರ್ ಹೈಟ್ ಅಂದ ತಕ್ಷಣ ಸೊ ಎಷ್ಟೋ ಜನದ ಹೈಟ್ ಬರ್ತಿರಲ್ಲ. ಅದೇ ತರನಾಗಿ ST ಕೆಟಗರಿ ಅವ್ರು ನೋಡ್ಕೊಡ್ರಿ 162.5 ಸೆಂಟಿಮೀಟರ್ ಹೈಟ್ ಅನ್ನ ಇರಲೇಬೇಕಾಗುತ್ತ. ಇದರಲ್ಲಿ ಯಾವುದೇ ತರನಂತ ಮಹಿಳೆಯರಿಗೆ ಅವಕಾಶ ಇರೋದಿಲ್ಲ. ಫಿಮೇಲ್ ಕೇಡೆಟ್ಸ್ಗೆ ಇದು ಫೈರ್ಮೆನ್ ಅಂತಂದ್ರೆ ಅಗ್ನಿಶಾಮಕದಲ್ಲಿ ಎಲ್ಲಿ ಕೂಡ ಅವಕಾಶವನ್ನ ಕೊಡೋದಿಲ್ಲ, ಸ್ಟೇಟ್ ಗೌರ್ಮೆಂಟ್ನಾಗೂ ಕೊಡೋದಿಲ್ಲ, ಸೆಂಟ್ರಲ್ ಗೌರ್ಮೆಂಟ್ದಾಗೂ ಕೊಡೋದಿಲ್ಲ. ಅದಕ್ಕೋಸ್ಕರನೇ ಇಲ್ಲಿ ಕೂಡ ಮಹಿಳೆಯರಿಗೆ ಯಾವುದೇ ತರನಂತ ಫೈರ್ಮೆನ್ ದಲ್ಲಿ ಕರೆದಿರ್ತಕ್ಕಂಥ ಹುದ್ದೆಗಳಲ್ಲಿ ಮಹಿಳೆಯರಿಗೆ ಅವಕಾಶ ಇರೋದಿಲ್ಲ. ಸೊ ನೆಕ್ಸ್ಟ್ ಇದರ ಕ್ವಾಲಿಫಿಕೇಶನ್ ಏನ್ ಬೇಕಾಗುತ್ತಾ, ಸೊ ಇದೇ ಒಂದು ಸ್ಯಾಡ್ ನ್ಯೂಸ್. ಏನಪ್ಪಾ ಅಂತಂದ್ರೆ ಈ ಕ್ವಾಲಿಫಿಕೇಶನ್ ಅನ್ನ ಈ ಕೊಟ್ಟಿದ್ದಕ್ಕೋಸ್ಕರ ಬಹಳ ಸ್ಯಾಡ್ ಆಗ್ತಾ ಇದೆ. ಯಾಕಪ್ಪ ಅಂತಂದ್ರೆ SSLC ಮೇಲೆ ಕರಿತಿರ್ತಕ್ಕಂಥ ಈ ಹುದ್ದೆಯನ್ನ CISF ಫೈರ್ಮೆನ್ ಅನ್ನ ಆಕ್ಚುಲಿ 10th ಮೇಲೆ ಇದನ್ನ ಅಪ್ಲಿಕೇಶನ್ ಅನ್ನ ಕರಿಬೇಕಾಗಿತ್ತು. ಕ್ವಾಲಿಫಿಕೇಶನ್ ಇವ್ರು ಏನ್ ಕೊಟ್ಟಿದಾರಪ್ಪ ಅಂತಂದ್ರೆ PUC ಮೇಲೆ ಕರೆದಿದಾರ. ಬಟ್ ಓಕೆ, PUC ಮೇಲೆ ಕರೆದಿದಾರಪ್ಪ ಅಂತಂದ್ರೂ ಕೂಡ ಪರವಾಗಿಲ್ಲ. ಅಲ್ಲಿ ಒಂದು ಮಿಸ್ಟೇಕ್ಸ್ ಏನಪ್ಪಾ ಅಂತಂದ್ರ 12ನೇ ತರಗತಿ ಮುಗಿದಿರ್ಬೇಕು, 12ನೇ ತರಗತಿ ಮುಗಿದಿರ್ಬೇಕು, ಪ್ಲಸ್ ಸೈನ್ಸ್ ಸಬ್ಜೆಕ್ಟ್ ಅನ್ನ ಹೊಂದಿರಲೇಬೇಕಾಗುತ್ತ. ಅಂದ್ರೆ ನೀವು ಸೈನ್ಸ್ ಕ್ವಾಲಿಫಿಕೇಶನ್ ಮುಗಿಸಿದ್ರೆ ಮಾತ್ರ ಈ ಅಪ್ಲಿಕೇಶನ್ ನ ಹಾಕೋಕೆ ಅವಕಾಶ ಇರ್ತದ. ಯಾವುದೇ ತರನಂತ ಆರ್ಟ್ಸ್ ಕಾಮರ್ಸ್ ಹೋಲ್ಡರ್ಗೆ ಇದು ಅವಕಾಶ ಇರೋದಿಲ್ಲ. ಇದೇ ಒಂದೇ ಮಿಸ್ಟೇಕ್ಸ್. ಆದ್ರೆ PUC ಕರೆದಿದ್ರಪ್ಪ ಅಂತಂದ್ರೆ ಓಕೆ, ಎಲ್ಲರಿಗೂ ಕೂಡ ಅವಕಾಶ ಹಾಕಾಕ ಅರ್ಜಿಯನ್ನು ಹಾಕೋಕೆ ಅವಕಾಶ ಇರ್ತಿತ್ತು. ಬಟ್ ಅದೊಂದು ಪ್ರಾಬ್ಲಮ್ ಮಾಡಿದಾರ. ಓಕೆ, ಇರ್ಲಿ, ಅಪ್ಲಿಕೇಶನ್ ಹಾಕೊಡ್ರ ಸೈನ್ಸ್ ಹೋಲ್ಡರ್. ನೆಕ್ಸ್ಟ್ ನಿಮಗೆ SSLC ಮೇಲೆ ಕೂಡ CISF ನಲ್ಲಿ ಟ್ರೇಡ್ಸ್ಮನ್ ಮತ್ತು ಡ್ರೈವರ್
ಕಾಲ್ಫರ್ಮ್ ಮಾಡೇ ಮಾಡ್ತಾರ. ಅವು ಮಾಡಿದ ತಕ್ಷಣನೇ ನಾನು ನಿಮ್ಗೆ ಅದ್ರ ಬಗ್ಗೆ ಅಪ್ಡೇಟ್ಗಳನ್ನ ತಿಳಿಸ್ತಾ ಹೋಗ್ತೀನಿ. ಸೊ ರನ್ನಿಂಗ್ ನೋಡ್ಕೊಡ್ರಿ, 5 ಕಿಲೋಮೀಟರ್ ರನ್ನಿಂಗ್ ಇರ್ತೈತಿ. ಇದಕ್ಕೆ ಎಷ್ಟಪ್ಪ ಅಂತಾರೆ 5 ಕಿಲೋಮೀಟರ್ ರನ್ನಿಂಗ್ ಇರ್ತೈತಿ. 5 ಕಿಲೋಮೀಟರ್ ರನ್ನಿಂಗ್ ಅಂತಂದ್ರೆ ನಿಮ್ಗೆ 24 ನಿಮಿಷ ಟೈಮಿಂಗ್ ಅನ್ನ ಕೊಡ್ತಾರ. ಎಷ್ಟು ಕೊಡ್ತಾರಪ್ಪ ಅಂದ್ರೆ 24 ನಿಮಿಷ ನಿಮ್ಗೆ ರನ್ನಿಂಗ್ ಓಡೋಕೆ ಟೈಮಿಂಗ್ ಅನ್ನ ಕೊಟ್ಟಿರ್ತಾರ. ಓಕೆ, ಇದ್ರ ರಿಟರ್ನ್ ಎಕ್ಸಾಮ್ ಯಾವ ತರ ಇರ್ತೈತಿ, ರಿಟರ್ನ್ ಎಕ್ಸಾಮ್ ಕೂಡ ಇಂಪಾರ್ಟೆಂಟ್ ಅಲ್ಲ. ಎಕ್ಸಾಮ್ ಅನ್ನ ನೋಡ್ಕೊಳ್ಳೋಣ ಯಾವ ತರ ಇರ್ತದಪ್ಪ ಇದ್ರದಪ್ಪ ಅಂತ ಹೇಳಿ. ಸೊ ನಿಮ್ಗೆ ಎಕ್ಸಾಮ್ ಸಿಲೆಬಸ್ ಅನ್ನ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ನೋಟಿಫಿಕೇಶನ್ ದಲ್ಲಿ. ಅದು ಬೇಕಾದ್ರೆ ನಿಮ್ಗೆ ಈಗ ಅಪ್ಲಿಕೇಶನ್ ಗಳನ್ನ ಹಾಕೊಳ್ರಿ. ಇನ್ನೊಂದು ಇದ್ರದ ಡೀಟೇಲ್ ಆಗಿ ಎಕ್ಸಾಮ್ ಯಾವ ತರ ಕಂಡಕ್ಟ್ ಅನ್ನ ಮಾಡ್ತಾರ, ಸೊ ಇದಕ್ಕೆ ನೆಗೆಟಿವ್ ಇದೆಯೋ ಇಲ್ಲೋ, ಇದ್ರದ್ದೆಲ್ಲ ಪ್ರತಿಯೊಂದು ಇನ್ಫಾರ್ಮೇಶನ್ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಯಾವುದೇ ಒಂದು ಇದರಲ್ಲಿ ಅಪ್ಡೇಟ್ ಬಂದರೂ ಕೂಡ ಇದ್ರ ಬಗ್ಗೆ ನಾನು ಮಾಹಿತಿಯನ್ನು ತಿಳಿಸೋಕೆ ನಾನು ರೆಡಿ ಇರ್ತೀನಿ. ಸೊ ನೋಡ್ತಾ ಇರಿ. ಎಕ್ಸಾಮ್ ಸಿಲೆಬಸ್ ಆಯಿತು, ನೆಕ್ಸ್ಟ್ ಇದ್ರದ್ದು ಅಡ್ಮಿಟ್ ಕಾರ್ಡ್ ಬಂತು, ರಿಸಲ್ಟ್ ಬಂತು, ಎಕ್ಸಾಮ್ ಸಿಲೆಬಸ್ ಅಂತ ಹೇಳ್ಬಿಡ್ತೀನಿ, ಕರೆಕ್ಟಾಗಿ ತಿಳ್ಕೊಡ್ರಿ. ಓಕೆ, ಎಕ್ಸಾಮ್ ಸಿಲೆಬಸ್ ಅನ್ನ ನೋಡ್ಕೊಡ್ರಿ. ಏನೇನು ಕೊಟ್ಟಿರ್ತಾರೆ ಇದರಲ್ಲಿ ಎಕ್ಸಾಮ್ನಲ್ಲಿ, ಯಾವ ತರ ಸಿಲೆಬಸ್ ಇರ್ತೈತಿ. ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಅಂತ ಹೇಳಿ 25 ಕ್ವಶನ್ಸ್ಗಳನ್ನ ಕೇಳ್ತಾರೆ. ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಅಂತ ಹೇಳಿ 25 ಕ್ವಶನ್ಸ್ಗಳು, ಮಾರ್ಕ್ಸ್ ಕೂಡ 25 ಮಾರ್ಕ್ಸ್ ಇರ್ತೈತಿ. ನೆಕ್ಸ್ಟ್ ಜನರಲ್ ನಾಲೆಜ್ ಅಂತ ಹೇಳಿ ಜನರಲ್ ನಾಲೆಜ್ ಅಂಡ್ ಜನರಲ್ ಅವೇರ್ನೆಸ್ ಅಂತ ಹೇಳಿ 25 ಕ್ವಶನ್ಸ್ಗಳು, 25 ಮಾರ್ಕ್ಸ್ಗಳು. ನೆಕ್ಸ್ಟ್ ಎಲಿಮೆಂಟರಿ ಮ್ಯಾಥಮೆಟಿಕ್ಸ್ 25 ಕ್ವಶನ್ಸ್ಗಳು, 25 ಮಾರ್ಕ್ಸ್ಗಳು. ಇಂಗ್ಲಿಷ್ ಅಂಡ್ ಹಿಂದಿ ಅಂತ ಹೇಳಿ ಸೊ ಇಂಗ್ಲಿಷ್ ಆದ್ರೂ ತಗೊಳ್ಬಹುದು, ಹಿಂದಿ ಆದ್ರೂ ತಗೊಳ್ಬಹುದು, ಅದು ಕೂಡ 25 ಕ್ವಶನ್ಸ್, 25 ಮಾರ್ಕ್ಸ್ ಕೂಡ ಇರ್ತದೆ. 120 ಮಿನಿಟ್ಸ್ ಅಂದ್ರೆ 120 ಮಿನಿಟ್ಸ್ ನಿಮ್ಗೆ ಟೈಮಿಂಗ್ ಇರ್ತೈತಿ. ಅಂದ್ರೆ 2 ತಾಸು ಟೈಮಿಂಗ್, 2 ಅವರ್ಸ್ ಟೈಮಿಂಗ್ ಇರ್ತೈತಿ ಎಕ್ಸಾಮ್ ಬರೆಯೋಕೆ. ಇದಕ್ಕೆ ಮಲ್ಟಿಪಲ್ ಚಾಯ್ಸ್ ಅಂದ್ರೆ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಗಳು ಇರ್ತಾವೆ. ಇದಕ್ಕೆ ಯಾವುದೇ ತರನಾದಂತ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರೋದಿಲ್ಲ. ಓಕೆ, 120 ಅಂದ್ರೆ ನಿಮ್ಗೆ ಎಷ್ಟು 100 ಕ್ವಶನ್ಸ್ಗೆ 100 ಕ್ವಶನ್ಸ್ ಗಳನ್ನ ನೀವು ಟಿಕ್ ಆಗಿ ಬರ್ಬೋದು. ಇದರಲ್ಲಿ ಯಾವುದೇ ತರನಾಗಿ ಎಕ್ಸಾಮ್ಗೆ ನೆಗೆಟಿವ್ ಕೂಡ ಇಟ್ಟಿರೋದಿಲ್ಲ. ಅದೊಂದು ಬೆಸ್ಟ್ ಇಟ್ಟಿದಾರ. ಸೊ ಅಪ್ಲಿಕೇಶನ್ ಗಳನ್ನ ಹಾಕೊಳ್ರಿ. ಇದ್ರ ಡೀಟೇಲ್ ನೋಟಿಫಿಕೇಶನ್ ನೋಡ್ಕೊಳ್ಬೇಕು ಅನ್ಕೊಂಡಿದ್ರೆ ಈ ತರ ಅಪ್ಡೇಟ್ ಗಳನ್ನ, ಸೊ ನೀವು PUC ಸೈನ್ಸ್ ಆಗಿದೆ ಇದನ್ನೇ ನೋಡೋದು ಅಂತ ಹೇಳಿ ಬಿಡಾಕ್ ಹೋಗ್ಬೇಡ್ರಿ. ನಿಮ್ಮ ಸ್ನೇಹಿತರಿಗೆ ಆದ್ರೂ ಕೂಡ ಈ ವಿಡಿಯೋನ ತಲುಪುವಾಗೆ ಶೇರ್ ಮಾಡ್ಕೊಡ್ರಿ. ನಿಮ್ಮ ಬ್ರದರ್ಸ್ ಇರ್ತಾರೆ ಎಷ್ಟೋ ಜನ, ಅವ್ರಿಗೆ ಆದ್ರೂ ಶೇರ್ ಮಾಡಿದ್ರಪ್ಪ ಅಂತಂದ್ರೆ ಅವ್ರಾದ್ರೂ ಕೂಡ ಈ ಅಪ್ಲಿಕೇಶನ್ ಗಳನ್ನ ಹಾಕೊಳ್ಳೋಕೆ ಯೂಸ್ ಆಗುತ್ತೆ. ಓಕೆ, ಯಾರಾದ್ರೂ ನಮ್ಮ ವಿಡಿಯೋಗಳನ್ನ ಹೊಸದಾಗಿ ನೋಡ್ತಾ ಇದ್ರೆ ಸ್ನೇಹಿತರೆ, ನಾವು ಕೊಡ್ತಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ, ಸೊ ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ, ಸ್ಟೇಟ್ ಗೌರ್ಮೆಂಟ್ ಆಗಿರಲಿ, ಯಾವುದೇ ಒಂದು ಪ್ರೈವೇಟ್ ಜಾಬ್ಗೆ ನೀವು ಟ್ರೈ ಮಾಡ್ತಾ ಇದ್ದೀರಿಯಪ್ಪ ಅಂತಂದ್ರೆ, ಸೊ ಕಾಂಪಿಟೇಟಿವ್ ಫೀಲ್ಡ್ಗೆ ನೀವು ಇಳಿದಿದ್ದೀರಪ್ಪ ಅಂತಂದ್ರೆ ಅದ್ರ ಬಗ್ಗೆ ಮಾಹಿತಿಗಳನ್ನ ತಿಳ್ಕೊಳ್ಬೇಕು. ಸೊ ಅಪ್ಲೈ ಮಾಡಬೇಕು. ಅವ್ರ ಅಡ್ಮಿಟ್ ಕಾರ್ಡು, ಅವ್ರ ರಿಸಲ್ಟು, ಜಾಯ್ನಿಂಗ್ ಲೆಟರ್, ಯಾವುದೇ ಒಂದು ಅಪ್ಡೇಟ್ ಬಂದರೂ ಕೂಡ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಯಾವ ಮಾಹಿತಿ ಕೂಡ ನಾವು ಮಿಸ್ ಮಾಡೋದಿಲ್ಲ. ಪ್ರತಿಯೊಂದು ಅಪ್ಡೇಟ್ಗಳನ್ನ ತಿಳಿಸ್ತಾನೆ ಇರ್ತೀವಿ. ಸೊ ನಿಮಗೆ ಇಷ್ಟ ಆಗಿದ್ರೆ ಮಾತ್ರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಮಾಡಿ. ಈ ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಟೆಲಿಗ್ರಾಮ್ ಆಯಿತು, ವಾಟ್ಸಪ್ ಗ್ರೂಪ್ ಆಯಿತು, ಇನ್ಸ್ಟಾಗ್ರಾಮ್ ಆಯಿತು, ಪ್ರತಿಯೊಂದರಲ್ಲಿ ಕೂಡ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳೋದನ್ನ ಮರಿಬೇಡ್ರಿ, ಶೇರ್ ಮಾಡಿರಿ. ಸೊ ಕೆಳಗಡೆ ಕಾಣ್ತಿರ್ತಕ್ಕಂಥ ರೈಟ್ ಸೈಡ್ಗೆ ನಿಮಗೆ ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇದೆ. ಈ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಕೊಡ್ತಿರ್ತಕ್ಕಂಥ ಡೈಲಿ ಅಪ್ಡೇಟ್ಗಳೇನಿರುತ್ತಲ್ಲ ನಿಮ್ಮ ಮುಂದೆ ಕೇವಲ 5 ನಿಮಿಷದಲ್ಲಿ ನೀವು ಮಾಹಿತಿಗಳನ್ನ ತಿಳ್ಕೊಳ್ಬಹುದು. ಓಕೆ, ಈ PDF ಅನ್ನ ನಾನು ಟೆಲಿಗ್ರಾಮ್ ಅಲ್ಲಿ ಹಾಕಿರ್ತೀನಿ. ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಟೆಲಿಗ್ರಾಮ್ ಲಿಂಕ್ ಅನ್ನು ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ ಜಾಯ್ನ್ ಆದ್ರೆ ಈ PDF ಒಂದ್ಸರಿ ನಿಮ್ಗೆ ಸ್ಟಡಿ ಮಾಡ್ಕೊಳ್ಳೋಕೆ ಅವಕಾಶ ಇರ್ತದ. ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಡ್ರಿ. ಓಕೆ, ಜೈ ಹಿಂದ್, ಜೈ ಕರ್ನಾಟಕ.